ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ವಿಮಲಾ ಕೇಳ್ತಾ ಇರ್ತಾಳೆ ಸಿದ್ದುನ, ಯಾಕೆ ನೀನು ಮದುವೆ ಆಗಲ್ಲ ಅಂತ ಜ್ಯೋತಿಕನ ಹೇಳ್ತಾ ಇದೆಯಾ? ಒಂದು ವೇಳೆ ನೀನು ಮದುವೆ ಮಂಟಪದಲ್ಲಿ ಮದುವೆ ಆಗಲ್ಲ ಅಂತ ಅಂದರೆ ನಾನಂತೂ ಸುಮ್ಮನೆ ಇರಲ್ಲ. ಯಾಕೋ ಈ ಥರ ಆಡ್ತಾ ಇದೆಯಾ? ಅವಳಿಗೆ ಗುಣ ಇಲ್ವಾ, ರೂಪ ಇಲ್ವಾ? ಈ ಮನೇನ ನಡೆಸ್ಕೊಂಡು ಹೋಗ್ತಾಳೆ ಕಣೋ, ಕಂಪನಿನ ನಡೆಸ್ಕೊಂಡು ಹೋಗ್ತಾಳೆ, ಅಂದ ಇದೆ, ಯಾಕೆ ಆಗಲ್ಲ ಅಂದಾಗ, ಅಂದ ಮತ್ತು ಹಣ ಇದ್ದರೆ ಪ್ರೀತಿ ಹುಟ್ಟಲ್ಲಮ್ಮ, ಅದು ಮನಸ್ಸಿಂದ ಬರಬೇಕು, ನೀವು ಯಾಕೆ ಈ ಥರ ಹೇಳ್ತಾ ಇದ್ದೀರಾ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಮತ್ತೆ ಸಿದ್ಧಾರ್ಥ ಹೇಳ್ತಾ ಇರ್ತಾನೆ, ಅವಳು ನನ್ನ ಫ್ರೆಂಡ್ ಅಮ್ಮ, ಅವಳ ಮೇಲೆ ಯಾವ ಭಾವನೆಯೂ ಸಹ ಇಲ್ಲ ಅಂದಾಗ, ಅಲ್ಲ ಕಣೋ, ಫ್ರೆಂಡ್ನ ಯಾರೂ ಲವ್ ಮಾಡಲ್ವೇನೋ, ಎಲ್ಲರೂ ಸಹ ಲವ್ ಮಾಡಿನೇ ಕಣೋ ಆಮೇಲೆ ಫ್ರೆಂಡ್ನ ಮದುವೆ ಆಗೋದು ಅಂದಾಗ, ನನಗೆ ಆ ಥರ ಫೀಲಿಂಗ್ಸ್ ಇಲ್ಲ ಅಂತ ಹೇಳ್ತಾ ಇರ್ತಾನೆ. ಪ್ಲೀಸ್ ಅಮ್ಮ, ಅರ್ಥ ಮಾಡ್ಕೊಳ್ಳಿ, ಎಲ್ಲರೂ ಸಹ ಯಾಕೆ ನನ್ನ ಲೈಫಲ್ಲಿ ಈ ಥರ ಆಟ ಆಡ್ತಿದ್ದೀರಾ ಅಂದಾಗ, ನಾನು ಅಮ್ಮನಾಗಿ ಯಾವುದು ಸರಿ ಯಾವುದು ತಪ್ಪು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಕಣೋ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂತ ವಿಮಲ ಹೇಳ್ತಾ ಇರ್ತಾಳೆ. ನೋಡು ಸಿದ್ದು, ಜ್ಯೋತಿಕಾ ನಮಗೆಲ್ಲ ಗೊತ್ತಿರೋ ಹುಡುಗಿ ಕಣೋ, ಅಣ್ಣ ಅದಕ್ಕೆ ಅಂತೂ ತುಂಬ ಒಳ್ಳೆಯವರು, ಇಂಥ ಫ್ಯಾಮಿಲಿ ನಮಗೆ ಸಿಗೋಕ್ಕೆ ಪುಣ್ಯ ಮಾಡಿರಬೇಕು ಕಣೋ ಅಂದಾಗ, ಅಮ್ಮ ಪ್ಲೀಸ್ ಅಮ್ಮ, ನನ್ನ ಬಿಟ್ಬಿಡಮ್ಮ ಅಂತ ಸಿದ್ಧಾರ್ಥ ಗೋಗರಿತಾ ಇರ್ತಾನೆ. ಮತ್ತು ವಿಮಲ ಹೇಳ್ತಾಳೆ, ನೋಡು ಸಿದ್ದು, ಅರೇಂಜ್ ಮ್ಯಾರೇಜ್ ಕಣೋ ಎಷ್ಟೋ ಚೆನ್ನಾಗಿರೋದು ಲವ್ ಮ್ಯಾರೇಜಿಗಿನ್ನ, ಅದಕ್ಕೋಸ್ಕರ ನಾವು ಹುಡುಗಿನ ನೀನು ಮದುವೆ ಆದರೆ ನಾವೇ ನೋಡಿ ಮದುವೆ ಮಾಡಿಕೊಡ್ತೀವಿ ಕಣೋ, ತುಂಬ ಚೆನ್ನಾಗಿರುತ್ತೆ ಕಣೋ ಲೈಫು, ಎಷ್ಟೋ ಪ್ರಪಂಚದಲ್ಲಿ ಹೀಗೆ ಇರೋದು, ನೀನು ಯಾಕೆ ಜ್ಯೋತಿಕನ ಮದುವೆ ಆಗಲ್ಲ ಅಂತ. ಇಲ್ಲಮ್ಮ, ನನಗೆ ಆಗಲ್ಲ ಅಂತ ಹೇಳ್ತಾ ಇರ್ತಾನೆ. ನೋಡು, ಮನೆಯವರೆಲ್ಲರೂ ಸಹ ಖುಷಿಯಾಗಿದ್ದಾರೆ ಅಂದಾಗ, ಅಲ್ಲಮ್ಮ, ನೀನು ನನ್ನ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಮನೆಯವ್ರಿಗೆ ಹೇಳ್ತೀಯ ಅಂತ ಅಂದ್ಕೊಂಡ್ರೆ ಮತ್ತೆ ನೀನು ನನ್ನನ್ನೇ ಕನ್ವಿನ್ಸ್ ಮಾಡ್ತಿದ್ದೀಯಲ್ಲಮ್ಮ ಅಂತ ಸಿದ್ದು ಕೇಳ್ತಿರ್ಬೇಕಾದ್ರೆ, ಪ್ಲೀಸ್ ಅರ್ಥ ಮಾಡ್ಕೊ ಆಯಿತಾ, ನಮಗೆ ಗೊತ್ತಿರೋ ಹುಡುಗಿ ಕಣೋ, ಗೊತ್ತಿಲ್ಲದಲ್ಲೇ ಇದ್ದರೆ ನಾನೇನು ಕೇಳ್ತಿರ್ಲಿಲ್ಲ, ನಾನೇ ಹೋಗಿ ಮಾತಾಡ್ತಾ ಇದ್ದೆ, ಅದರಲ್ಲೂ ತುಂಬ ಒಳ್ಳೆಯವರು ಕಣೋ, ಅದರಲ್ಲೂ ಜ್ಯೋತಿಕ ಅಂತೂ ತುಂಬ ಒಳ್ಳೆಯವಳು, ಅವಳಿಗೆ ಅಂದ ಚಂದ ಎಲ್ಲ ಇದೆ, ಅಂಥದ್ರಲ್ಲೂ ನೀನು ಯಾಕೆ ಜ್ಯೋತಿಕನ ಮದುವೆ ಆಗ್ತಿಲ್ಲ, ಯಾಕೆ ಆಗಲ್ಲ ಅಂತ ಅಂತಿದ್ಯಾ ಅನ್ನೋ ಅಷ್ಟರಲ್ಲಿ ಜ್ಯೋತಿಕ ಬಂದು ಬಾಗ್ಲ ಹತ್ರ ನಿಂತ್ಕೊಬಿಡ್ತಾಳೆ. ಇನ್ನೇನು ಸಿದ್ಧಾರ್ಥ್ ಮಾತಾಡೋಕ್ಕೆ ಅಂತ ಹೋಗ್ತಾನೆ, ಅಷ್ಟೊತ್ತಿಗೆ ಜೋನ ನೋಡಿಬಿಟ್ಟು ಓ ಜೋ ಬಾ ಅಂತ ಕರೀತಾನೆ. ಆವಾಗ ವಿಮಲ ಹೇಳ್ತಾಳೆ, ಬಾ ಅಮ್ಮ, ಏನು ಬಂದಿದ್ದು ಅಂದಾಗ, ಅಯ್ಯೋ ನೀವಿಬ್ಬರು ತುಂಬ ಡೀಪಾಗಿ ಮಾತಾಡ್ತಾ ಇದ್ರಲ್ಲ, ನಿಮ್ಮಿಬ್ಬರು ಮಧ್ಯೆ ಬರೋದು ಯಾಕೆ ಅಂತ ನಾನು ಅಲ್ಲೇ ನಿಂತಿದ್ದೆ ಅಂತ ಜ್ಯೋತಿಕ ಹೇಳ್ತಾಳೆ. ನೀನು ನಮ್ಮಿಬ್ಬರು ಮಧ್ಯೆ ಬಂದರೆ ಏನೂ ಆಗಲ್ಲಮ್ಮ, ನಾನು ಏನೂ ಅಂದ್ಕೊಳ್ಳಲ್ಲ ಬಾ ಅಂದಾಗ, ಅದು ನಿನ್ನೆ ಪ್ಲಾಂಟ್ ತಂಡ್ವಲ್ಲ, ಅದು ಫಂಕ್ಷನಲ್ಲಿ ಏನೇನೋ ಆಗೋಯ್ತು, ಸ್ವೀಟ್ ಯಾರೂ ತೊಗೊಳ್ಳಿಲ್ಲ, ಅದಕ್ಕೆ ಕೊಡೋಣ ಅಂತ ಬಂದೆ ಅಂತ ಜ್ಯೋತಿಕ ಹೇಳ್ತಾ ಇರ್ತಾಳೆ. ಆವಾಗ ವಿಮಲ ಹೇಳ್ತಾಳೆ, ಹೌದಪ್ಪ, ನಿನ್ನೆ ಶಾರದಾ ಇಲ್ಲ ಅಂದಿದ್ರೆ ಅಣ್ಣನ ಗತಿ ಏನಾಗ್ತಿತ್ತೋ, ಹೇಗೋ ದೇವ್ರ ದಯಿಂದ ನಮ್ಮನ್ನು ಕಾಪಾಡಿಲ್ದು, ಇನ್ನೂ ಅವಳು ಋಣ ಇನ್ನೂ ಎಷ್ಟಿದೆಯೋ ನಮ್ಮ ಮನೆ ಮೇಲೆ ಗೊತ್ತಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಆವಾಗ ಸಿದ್ಧಾರ್ಥ ಸಹ, ಹೌದು, ಅವತ್ತು ಅತ್ತೆ ಕಾಪಾಡಿದ್ರು, ಇವತ್ತು ಮಾವನ್ನ ಕಾಪಾಡಿದ್ರು, ಅವರಿಂದ ನಮಗೆ ಇನ್ನೂ ಎಷ್ಟೆಷ್ಟು ಏನು ಋಣ ಇದೆಯೋ ಅಂತ ಸಿದ್ಧಾರ್ಥ ಸಹ ಹೇಳ್ತಾ ಇರ್ತಾನೆ. ಆವಾಗ ಜ್ಯೋತಿಕನೂ ಸಹ, ಹೌದು ಹೌದು, ಶಾರದವರಿಂದಲೇ ನಮ್ಮ ಅಪ್ಪ ಅಮ್ಮ ನನಗೆ ವಾಪಸ್ ಸಿಕ್ಕಿದ್ದು, ಮೊದಲು ಅವರಿಗೆ ಹೋಗಿ ನಾನು ಸ್ವೀಟ್ನ ಕೊಟ್ಟು ಬರ್ತೇನೆ ಅಂತ ಸ್ವೀಟ್ ತೊಗೊಂಡು ಹೋಗ್ತಾ ಇರ್ತಾಳೆ. ಈ ಕಡೆ ವಿಮಲ ಸಿದ್ಧಾರ್ಥ್ಗೆ ಹೇಳ್ತಾ ಇರ್ತಾಳೆ, ನಿಜ ಸಿದ್ದು, ಯಾವ ಜನ್ಮದ ಋಣನ ಏನೋ ಗೊತ್ತಿಲ್ಲ, ಶಾರದಾ ಏನಾಗಬೇಕಿತ್ತೋ ಏನೋ ಗೊತ್ತಿಲ್ಲ, ನಮ್ಮನೆಗೆ ಬಂದು ನಮ್ಮನ್ನೆಲ್ಲ ಕಾಪಾಡ್ತಾ ಇದ್ದಾಳೆ, ಆ ದೇವರು ಅವಳು ಅಂದ್ಕೊಂಡಿದ್ದನ್ನೆಲ್ಲ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ಶಾರದಾ ಟೆರೆಸ್ ಮೇಲೆ ಬಟ್ಟೆನ ತೊಳೆದು ಒಣಗ್ತಾ ಇರ್ತಾಳೆ. ಒಣಗ್ತಾ ಇರಬೇಕಾದ್ರೆ ಸಡನ್ನಾಗಿ ಬಂದು ಜ್ಯೋತಿಕನ ನಿಂತ್ಕೋತಾಳೆ. ಅವಳನ್ನ ನೋಡಿ ಹಾಗೆ ಶಾಕಾಗಿ ನಿಂತ್ಕೊಬಿಡ್ತಾಳೆ. ಏನು ಇವಾಗ ಬಂದಿದ್ದೀರಲ್ಲ ಜ್ಯೋತಿಕ ಅವರೇ, ಏನಾದರೂ ಆಗಬೇಕಿತ್ತ ನನ್ನಿಂದ ಅಂದಾಗ, ಹೌದು, ನನಗೆ ನೀನೇ ಬೇಕಿತ್ತು ಅಂತ ಜ್ಯೋತಿಕ ಹೇಳ್ತಾ ಇರ್ತಾಳೆ. ನಾನು ಯಾಕೆ ಅಂತ ಅಂದಾಗ, ಶಾಕ್ ಆಗಬೇಡಿ ಆಯಿತಾ, ನಿನ್ನೆ ನಮ್ಮ ಡ್ಯಾಡ್ನ ಕಾಪಾಡಿದ್ರಲ್ಲ, ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳಿ ಸ್ವೀಟ್ ಕೊಡೋಣ ಅಂತ ಬಂದಿದ್ದೆ ಅಂತ ಹೇಳ್ತಾ ಇರ್ತಾಳೆ. ಓ ಹೌದಾ, ಅಷ್ಟೇ ತಾನೇ, ಆದರೆ ನಿಮ್ಮ ಮನೆಯವರು ನನಗೆ ಎಷ್ಟು ಹೆಲ್ಪ್ ಮಾಡಿದ್ದಾರೆ ಅಲ್ವಾ, ಅದಕ್ಕೆ ನಾನು ಪ್ರಾಣ ಕೊಟ್ಟರು ಸಹ ಸಾಲದು ಅಂತ ಶಾರದಾ ಹೇಳ್ತಾ ಇರ್ತಾಳೆ. ಹಾಗೆ ಜ್ಯೋತಿಕ ಬಟ್ಟೆ ತೊಳೆದಿರೋದನ್ನ ನೋಡ್ತಾಳೆ, ಅಲ್ಲಿ ಬಿಳಿ ಪಂಚೆ ಇರುತ್ತೆ. ಆವಾಗ, ನೋಡು ಶಾರದಾ, ಈ ಬಟ್ಟೆ ಎಷ್ಟು ಶುದ್ಧವಾಗಿದೆ ಅಲ್ವಾ, ಆದರೆ ಇದು ಎಷ್ಟು ಶುದ್ಧವಾಗಿದೆ ಮತ್ತು ಎಷ್ಟು ಪಳಪಳ ಅಂತ ಹೊಳಿತಿದೆ, ಆದರೆ ಅದರಲ್ಲಿ ನೋಡೋದು ನಾವು ಇಲ್ಲೊಂದು ಚುಕ್ಕಿ ಕಲೆ ಇದೆಯಲ್ಲ, ಇದನ್ನೇ ಅಲ್ವಾ ನಾವು ನೋಡೋದು ಅಂತ ಹೇಳ್ತಾ ಇರ್ತಾಳೆ. ಆವಾಗ ಶಾರದಾನೇ ಹೇಳ್ತಾಳೆ, ಹೌದು, ನಮ್ಮ ಜೀವನವೂ ಸಹ ಇದೇ ರೀತಿ ಅಲ್ವಾ ಜ್ಯೋತಿಕ ಅವರೇ, ಜನ ಪರಿಶುದ್ಧವಾದ ಮನಸ್ಸನ್ನ ಯಾರೂ ನೋಡಲ್ಲ, ಆದರೆ ಅವ್ನು ಮಾಡೋ ಕೆಟ್ಟ ಕೆಲಸಗಳನ್ನು ಮಾತ್ರ ನೋಡ್ತಾರೆ ಅಂತ ಅಂದಾಗ, ಅಬ್ಸಲ್ಯೂಟ್ಲಿ ರೈಟ್ ಅಂತ ಜ್ಯೋತಿಕ ಹೇಳ್ತಾ ಇರ್ತಾಳೆ. ಮತ್ತು ಜ್ಯೋತಿಕ ಹೇಳ್ತಾಳೆ, ನಿನ್ನ ಲೈಫು ಅಷ್ಟೇ ಈ ಬಿಳಿಯ ಪಂಚೆ ಥರನೇ ಪರಿಶುದ್ಧವಾಗಿದೆ, ಆದರೆ ಅದಕ್ಕೆ ಕಪ್ಪು ಚುಕ್ಕಿ ಬೀಳೋ ರೀತಿ ನೀನು ಯಾವುದಕ್ಕೂ ಸಹ ಅವಕಾಶ ಕೊಡಬಾರ್ದು ಶಾರದಾ ಅಂತ ಅಂದಾಗ, ಆಶ್ಚರ್ಯವಾಗಿ ಶಾರದಾ ಜ್ಯೋತಿಕನೇ ನೋಡ್ತಾ ಇರ್ತಾಳೆ. ಆವಾಗ ಮತ್ತೆ ಶಾರದಾ ಕೇಳ್ತಾಳೆ, ಏನು ಹಂಗಂತ ಅಂದರೆ ಜ್ಯೋತಿಕ ಅವರೇ ಅಂದಾಗ, ಏನಂತ ಕೇಳ್ತಿಲ್ಲ ಶಾರದಾ, ನಿನಗೆ ಅರ್ಥ ಆಗ್ದಲೇ ಇರೋದು ಏನಿದೆ ಆಯಿತಾ, ನೀನು ಒಂದು ಹೆಣ್ಣಲ್ವಾ, ಹೆಣ್ಣಿನ ಮನಸ್ಸು ನಿನಗೆ ಅರ್ಥ ಆಗ್ದೇ ಇರ್ತೈತಾ, ನಾನು ಮದುವೆ ಆಗೋ ಹುಡುಗ ಬೇರೆಯವ್ರ ಬಗ್ಗೆ ಕಾಳಜಿ ಜೋಡಿಸಿದ್ರೆ ತೋರಿಸ್ತಾ ಇದ್ದರೆ ನನಗೆ ಹೇಗೆ ಅನಿಸುತ್ತೆ ಹೇಳು ಅಂದಾಗ, ಹಾಗೆ ಆಶ್ಚರ್ಯದಿಂದ ನೋಡ್ತಾ ಇರ್ತಾಳೆ. ನೋಡು ಶಾರದಾ, ನಾನು ಸಿದ್ದನ್ನ ತುಂಬ ಲವ್ ಮಾಡ್ತಾ ಇದ್ದೀನಿ, ಅವನು ನನಗಷ್ಟೇ ಸೇರಬೇಕು, ಅವನು ನನ್ನನ್ನಷ್ಟೇ ಎತ್ಕೋಬೇಕು, ಅದನ್ನು ಬಿಟ್ಟು ಬೇರೆನೆಲ್ಲ ಎತ್ಕೊಂಡ್ರೆ ಹೇಗಾಗುತ್ತೆ ನೋಡು ಅಂದಾಗ, ಹಾಂ ಹೌದು ಆಗುತ್ತೆ ಅಂದಾಗ, ಅದನ್ನೇ
ನಾನು ಹೇಳ್ತಾ ಇರೋದು. ಅದಕ್ಕೆ ನನಗೆ ತುಂಬ ಬೇಜಾರಾಗ್ತಿದೆ. ನಿನ್ನಿಂದ ನನಗೆ ಯಾವತ್ತೂ ತೊಂದರೆ ಆಗೋದು ಇಷ್ಟ ಇಲ್ಲ, ಆದರೆ ನನಗೆ ಇವಾಗ ತುಂಬ ಬೇಜಾರಾಗಿದೆ ಅಂತ ಜ್ಯೋತಿಕಾ ಹೇಳ್ತಾ ಇರಬೇಕಾದ್ರೆ ಶಾರದಾ ಹೇಳ್ತಾಳೆ, ಇಲ್ಲ ಇಲ್ಲ, ಯಾವತ್ತೂ ಸಹ ನನ್ನಿಂದ ನಿಮಗೆ ಬೇಜಾರಾಗೋ ರೀತಿ ನಾನು ಯಾವ ಕೆಲಸನೂ ಮಾಡಲ್ಲ ಅಂದಾಗ, ವೆರಿ ಗುಡ್, ನೀನು ಮಾಡಲ್ಲ ಅಂತ ನನಗೆ ಗೊತ್ತು, ಆದರೂ ಸಹ ಹೇಳ್ತಾ ಇದ್ದೀನಿ. ಸಿದ್ಧನ ನಾನು ಚಿಕ್ಕ ವಯಸ್ಸಿಂದಲೂ ನೋಡ್ತಾ ಇದ್ದೀನಿ, ಹಾಗೆ ತುಂಬ ಪ್ರೀತಿಸ್ತಾ ಇದ್ದೀನಿ, ಅವನಂದ್ರೆ ನನಗೆ ಪ್ರಾಣ ಅಂತ ಹೇಳ್ತಾ ಇರ್ತಾಳೆ. ಅವನು ಯಾವಾಗಲೂ ನನ್ನವನು ಅಂತ ಅಂದ್ಕೊಂಡಿದ್ದೀನಿ ಶಾರದಾ, ಮನೆಯವರು ಸಹ ನನ್ನವನು ಅಂತ ಹೇಳಿದ್ದಾರೆ, ಆದರೆ ಆಫೀಸ್ ವಿಷಯವಾಗಿ ಸ್ವಲ್ಪ ನನಗೆ ತುಂಬ ಡಿಸ್ಟರ್ಬ್ ಆಗಿದೆ, ಅದಕ್ಕೋಸ್ಕರ ನಿನ್ನ ಹತ್ರ ಮಾತಾಡಿದರೆ ಸಮಾಧಾನ ಆಗುತ್ತೆ ಅಂತ ನಾನು ಬಂದಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ಆವಾಗ ಶಾರದಾ ಹೇಳ್ತಾಳೆ, ನೋಡಿ ಜ್ಯೋತಿಕಾ ಅವರೇ, ಅಲ್ಲಿ ಕರೆಂಟ್ ಶಾಕ್ ಹೊಡೆದಿದ್ದಷ್ಟೇ ನನಗೆ ಗೊತ್ತು, ಆದರೆ ಮುಂದೆ ಏನಾಯಿತು ಅಂತಲೂ ಗೊತ್ತಿಲ್ಲ, ಅವ್ರು ಎತ್ಕೊಂಡು ಹೋಗಿದ್ದು ಗೊತ್ತಿಲ್ಲ, ಆದರೆ ಎದ್ಮೇಲೆ ನನಗೆ ಗೊತ್ತಾಗಿದ್ದು ಸಿದ್ದುನೇ ಕಾಪಾಡಿದ್ದು ಅಂತ. ಅದರಲ್ಲಿ ನಂದು ಏನು ತಪ್ಪಿದೆ ನೀವೇ ಹೇಳಿ, ತಪ್ಪಿಲ್ದಿದ್ದೆಲ್ಲ ತಪ್ಪು ಅಂತ ಹೇಗೆ ಒಪ್ಕೊಳ್ಳಿ ಅಂದಾಗ, ಅದು ಕಾರಣ ಬೇರೆ ಏನೇ ಆಗಿರಲಿ ಶಾರದಾ ಅವರೇ, ಅದು ನನಗೆಲ್ಲ ಗೊತ್ತಿಲ್ಲ, ಆದರೆ ಸಿದ್ದು ಬೇರೆಯವ್ರಿಗೆ ಹತ್ರ ಆಗೋದು ನನಗಿಷ್ಟ ಇಲ್ಲ ಅಂತ ಜ್ಯೋತಿಕಾ ಹೇಳ್ತಾ ಇರ್ತಾಳೆ. ಮತ್ತು ಜ್ಯೋತಿಕಾ ಶಾರದಾಗೆ ಹೇಳ್ತಾ ಇರ್ತಾಳೆ, ನೋಡು, ಒಂದು ವೇಳೆ ಸಿದ್ದುನೇ ಹತ್ರ ಬಂದರೆ ನೀನೇ ದೂರ ಹೋಗ್ಬಿಡು ಆಯಿತಾ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ದೀಪುನು ಸಹ ಫ್ರೆಂಡ್ ಅಂತ ಯಾವಾಗಲೂ ಅವ್ನು ಹಿಂದೆ ಹೋಗ್ತಾ ಇದ್ದರೆ ನಮಗೆ ಆದ ಪ್ರೈವಸಿ ಎಲ್ಲಿದೆ ಹೇಳು ಶಾರದಾ ಅಂತ ಜ್ಯೋತಿಕಾ ಹೇಳ್ತಾ ಇರ್ತಾಳೆ. ಆವಾಗ ಶಾರದಾ ಹೇಳ್ತಾಳೆ, ನೋಡಿ, ನೀವು ಸಿದ್ದು ಅವ್ರನ್ನ ಮದುವೆ ಆಗಬೇಕಾಗಿದ್ದವರು, ನೀವೇ ಅವ್ರನ್ನ ತಪ್ಪಾಗಿ ತಿಳ್ಕೊಂಡ್ರೆ ಅಂತ ಹೇಳ್ತಿರ್ಬೇಕಾದ್ರೆ, ಅಯ್ಯೋಯ್ಯೋ, ನಾನು ಆ ಥರ ಸಿದ್ದು ಬಗ್ಗೆ ಯಾವತ್ತೂ ತಪ್ಪು ತಿದ್ಕೊಳ್ಳಲ್ಲ, ನಾನು ಹಾಗಂತ ಹೇಳ್ದೆ ಅಷ್ಟೇ, ಅವನ ಮೇಲೆ ತುಂಬ ಪೊಸೆಸಿವ್ನೆಸ್ ಇದೆ ನನಗೆ, ಅದಕ್ಕೋಸ್ಕರ ಈ ಥರ ಹೇಳ್ತಾ ಇದ್ದೀನಿ, ನನಗೆ ಕೊಡೋ ಟೈಮೆಲ್ಲ ಅವನು ಬೇರೆಯವ್ರಿಗೆ ಕೊಟ್ಟರೆ ನನಗೆ ತಡ್ಕೊಳಕ್ಕಾಗಲ್ಲ, ಅದಕ್ಕೆ ನಿಮ್ಮ ಹತ್ರ ಮಾತಾಡೋಕ್ಕೆ ಬಂದೆ ಅಂತ ಹೇಳ್ತಾ ಇರ್ತಾಳೆ. ನೋಡು ಶಾರದಾ, ನೀನು ಮತ್ತು ದೀಪು ತುಂಬ ಒಳ್ಳೆಯವರು ಆಯಿತಾ, ಆದರೆ ನೀವು ನನ್ನ ವಿಷಯದಲ್ಲಿ ದೂರ ಇದ್ದರೆ ತುಂಬಾ ಒಳ್ಳೆಯದು, ಅಷ್ಟೇ ಸಾಕು ಅಂತ ಹೇಳ್ತಾ ಹೋಗ್ತಾ ಇರ್ತಾಳೆ. ಹಾಗೆ ಮತ್ತೆ ಬಂದುಬಿಟ್ಟು ಆ ಪಂಚೆನ ನೋಡಿಬಿಟ್ಟು, ನೋಡು, ಒಂದ್ಸಲ ಕಲೆ ಆದರೆ ಮನಸ್ಸಿಂದ ಅದನ್ನು ತೆಗೆದಾಕೋಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಹೊರಟೋಗ್ತಾಳೆ. ಈ ಕಡೆ ಟೆರೆಸ್ ಮೇಲೆ ಶಾರದಾ ತುಂಬ ಬೇಜಾರು ಮಾಡಿಕೊಂಡು ಕಣ್ಣೀರು ಹಾಕ್ಕೊಂಡು ಹಾಗೆ ಯೋಚನೆ ಮಾಡ್ತಾ ನಿಂತಿರ್ತಾಳೆ. ಇನ್ನೊಂದು ಕಡೆ ನರಸಿಂಹ ಕಿಚನ್ಗಿಂತ ಬರ್ತಾ ಇರ್ತಾನೆ, ಅಲ್ಲಿ ಶೋಭಾ ಅಡುಗೆ ಮಾಡ್ತಾ ಇರ್ತಾಳೆ. ನರಸಿಂಹ ಬಂದಿದ್ದನ್ನು ಹಾಗೆ ಸೌಂಡಲ್ಲಿ ಕೇಳ್ಕೊಬಿಟ್ಟು ಲೋಟ ಎಲ್ಲ ಎಸೆದು ಸೌಂಡ್ ಮಾಡ್ತಾ ಇರ್ತಾಳೆ. ಆವಾಗ ನರಸಿಂಹ ಬಂದು, ಯಾಕೆ ಈ ಥರ ಮಾಡ್ತಾ ಇದೆಯಾ, ನಮ್ಮಮ್ಮ ಏನಾದ್ರು ಕೇಳ್ಕೊಂಡ್ರೆ ನಿನಗೆ ಅಡುಗೆ ಮಾಡೋಕ್ಕೆ ಬರಲ್ಲ ಅಂತ ಅನ್ಕೋತಾರೆ ಅಂದಾಗ, ಏನ್ರಿ ಬಾಯಿ ಮುಚ್ಚ್ರಿ, ಈ ಬೆಂಗಳೂರಲ್ಲಿ ನಾವಿಬ್ಬರೇ ಜೀವನ ಮಾಡೋದು ಎಷ್ಟು ಕಷ್ಟ, ಅಂಥದ್ರಲ್ಲಿ ನಿಮ್ಮ ಅಮ್ಮ ಬೇರೆ ಬಂದು ಒಕ್ಕರ್ಸ್ಕೊಂಡಿದ್ದಾರೆ ಅಂತ ಅಂದಾಗ, ಅಯ್ಯೋ ಹಾಗೆಲ್ಲ ಅನ್ಬೇಡ ಕಣೆ, ಅದನ್ನು ಕೇಳ್ಕೊಂಡ್ರೆ ತುಂಬ ರಂಪಾಟ ಮಾಡ್ತಾರೆ ಅಂದಾಗ ಮತ್ತೆ ಪಾತ್ರೆನ ಜೋರಾಗಿ ಎಸೆದು ಸೌಂಡ್ ಮಾಡ್ತಾಳೆ. ಏನೋ ಹೇಳ್ತಾ ಇದ್ರಲ್ಲ, ನಿಮ್ಮಮ್ಮ ದುಡ್ಡು ಕಾಸು ತಂದಿದ್ದಾರೆ ಅಂತ ಆ ಬ್ಯಾಗಲ್ಲಿ, ಆ ಬ್ಯಾಗ್ ಬಿಟ್ಟು 5 ನಿಮಿಷ ಅಲ್ಗಾಡ್ತಿಲ್ಲ, ಮೊದಲು ಅದೇನಿದೆ ಅಂತ ನೋಡಿ, ಒಂದು ವೇಳೆ ದುಡ್ಡು ತಂದಿದ್ರೆ ಅದನ್ನು ಹೇಗೆ ಇಸ್ಕೋಬೇಕು ಅಂತ ನೋಡಿ, ಒಂದು ವೇಳೆ ದುಡ್ಡೇನು ಇಲ್ಲ ಅಂತ ಅಂದರೆ ಗೊತ್ತಲ್ಲ ನಾನು ಏನು ಮಾಡ್ತೀನಿ, ಹಾಗೆ ಮಾಡ್ತೀನಿ ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ. ಆಗ ನರಸಿಂಹ, ಹಾಗೆಲ್ಲ ಅನ್ಕೊಬೇಡ ಆಯಿತಾ, ಆ ಸ್ವಾಮಿ ಗಟ್ಟಿ ಇದ್ದಾಳೆ ಆಯಿತಾ, ಖಂಡಿತ ಅವಳು ಏನಾದ್ರು ತಂದಿರ್ತಾಳೆ ಅಂತ ಹೇಳ್ತಾ ಇರ್ತಾನೆ. ಹಾಗಾದರೆ ಆ ದುಡ್ಡೆಲ್ಲ ನಿಮಗೆ ಕೊಡ್ತಾರ ಅಂದಾಗ, ಕೊಡೋ ರೀತಿ ಮಾಡೋಣ ಅಂತ ಹೇಳ್ತಾ ಇರಬೇಕಾದ್ರೆ, ನೋಡ್ತೀನಿ ನಾನು, ನೀವೇನಾದರೂ ಇಸ್ಕೊಳ್ಳಿಲ್ಲ ಅಂತ ಅಂದರೆ ಏನು ಮಾಡಬೇಕು ಅದನ್ನೇ ಮಾಡ್ತೀನಿ ಅಂತ ಚಾಕು ಇಟ್ಕೊಂಡು ಎದುರಿಸ್ತಾ ಇರ್ತಾಳೆ. ಮೊದಲು ಹೋಗ್ಬಿಟ್ಟು ನಿಮ್ಮ ಅಮ್ಮನ ಹತ್ರ ಮಾತಾಡಿ ಅಂತ ನರಸಿಂಹನ ಕಿಚನಿಂದ ಕಳಿಸ್ತಾಳೆ. ಈ ಕಡೆ ನರಸಿಂಹ ಬಂದು ತಾಯಿ ಹತ್ರ ಮಾತಾಡ್ತಾ ಇರ್ತಾನೆ. ಅಮ್ಮ, ನಿಮ್ಮ ಹತ್ರ ಒಂದು ಏನೋ ಕೇಳಬೇಕು ಅಂತ ಹೇಳ್ತಾ ಇರ್ತಾನೆ. ನನಗೆ ಹೊಟ್ಟೆ ಯಾಕೋ ಉರಿತಿದೆ ಕಣೋ, ತಣ್ಣಗೆ ಜ್ಯೂಸ್ ಕುಡಿಬೇಕು, ನೀನು ಹೆಂಡ್ತಿಗೆ ಹೇಳ್ಬಿಟ್ಟು ಒಂಚೂರು ಜ್ಯೂಸ್ ಮಾಡಿಸ್ಕೊಡು ಅಂದಾಗ, ಜ್ಯೂಸ್ ಮಾಡಿಸ್ಕೊಡ್ತೀನಿ, ಮೊದಲು ನನ್ನ ಮಾತು ಕೇಳು, ನೀನು ಯಾಕೆ ಸಡನ್ನಾಗೆ ಬೆಂಗಳೂರು ಬಸ್ ಹತ್ಬಿಟ್ಟು ಬಂದೆ ಅಂದಾಗ, ಯಾಕೋ ಈಗಂತೀಯ, ಎತ್ತುಕರಳು, ಹೊಟ್ಟೆ ಉರಿತಿತ್ತು ಕಣೋ, ನೀನು ನೋಡಬೇಕು ಅಂತ ಬಂದೆ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ನರಸಿಂಹ ಹೇಳ್ತಾನೆ, ಅದೆಲ್ಲ ಸರಿ ಅಮ್ಮ, ಆದರೆ ಇಲ್ಲಿ ಜೀವನ ಮಾಡೋದು ಎಷ್ಟು ಕಷ್ಟ ಅಂತ ನಿನಗೂ ಗೊತ್ತು ತಾನೆ, ಊರಲ್ಲಿರೋ ಮನೆ ಏನಾದರೂ ಮಾರಿಬಿಟ್ಟು ಸ್ವಲ್ಪ ದುಡ್ಡು ತಂದಿದ್ರೆ ನಮಗೂ ಹೆಲ್ಪ್ ಆಗ್ತಿತ್ತು ಅಂತ ಹೇಳ್ತಾ ಇರ್ತಾನೆ. ಈ ಕಡೆ ಶೋಭಾ ಕಣ್ಸನ್ನೆ ಮಾಡ್ತಾ ಇರ್ತಾಳೆ, ಕೇಳು ಅಂತ. ಅವಾಗ ನರಸಿಂಹ, ಸುಮ್ಮನಿರು, ಕೇಳ್ತಾ ಇದ್ದೀನಲ್ವಾ ಅಂತ ಇವನು ಸಹ ಕಣ್ಸನ್ನೆ ಕೈಸನ್ನೆ ಮಾಡಿ ಹೇಳ್ತಾ ಇರ್ತಾನೆ. ಅವಾಗ ತಾಯಿ ಹೇಳ್ತಾ ಇರ್ತಾಳೆ, ಕಣೋ, ನನಗೂ ಅದೇ ಆಸೆ ಇತ್ತು, ಆದರೆ ಏನು ಮಾಡೋದು, ಆ ಮನೇನ ಆ ಕುಬೇರ ಶಾರದಾ ಹೆಸರಲ್ಲಿ ಬರ್ತಿದ್ದೀನಲ್ಲ, ಅದು ಹೇಗೆ ಮಾರೋಕ್ಕಾಗುತ್ತೆ ಅಂದಾಗ, ಅವಳೇ ನಮ್ಮ ಅತ್ತೆ ಮಗಳನ್ನ, ಮಾವನ ಮಗಳನ್ನ, ಮಾವ ನನಗೆ ಕೊಡಬೇಕಿತ್ತು, ಅದನ್ನು ಮಾರಿ ನೀನು ದುಡ್ಡು ತರಬೇಕಿತ್ತು ಅಂತ ಹೇಳ್ತಾ ಇರ್ತಾನೆ. ಇಲ್ಲಿ ಕೂತ್ಕೊಂಡು ನಾನು ನೀನು ಪಂಚಾಯಿತಿ ಮಾಡಿದರೆ ಏನೋ ಪ್ರಯೋಜನ, ಅಲ್ಲಿ ಹೋಗಿ ನಾವು ಮಾತಾಡೋಣ ಅಂತ ಅನಸೂಯ ಹೇಳ್ತಾ ಇರ್ತಾಳೆ. ಅವಾಗ ಮತ್ತೆ ನರಸಿಂಹ ಹೇಳ್ತಾನೆ, ಅಯ್ಯೋ ಅಮ್ಮ, ಇಷ್ಟೇನ ನಿನ್ನ ಟೆನ್ಷನ್ನು, ಯಾಕೆ ನೀನು ಟೆನ್ಷನ್ ಮಾಡ್ಕೋತೀಯ, ಡೈವರ್ಸ್ ಪೇಪರ್ಗೆ ಸೈನ್ ಹಾಕ್ಸಿದವನಿಗೆ ಇದಕ್ಕೆ ನಾನು ಹೆಬ್ಬೆಟ್ಟು ಹೊತ್ತಿಸ್ಕೊಬರೋಕ್ಕಾಗಲ್ವಾ, ಈ ಮಾವನ ಮನೆ ಯಾವತ್ತಿದ್ರೂ ನನಗೆ ಸೇರಿದ್ದು ಆಯಿತಾ, ಯಾರೋ ಕುಬೇರನ ಮನೆಯಲ್ಲಿ ಅವಳು ಇದ್ದಾಳೆ, ಆ ಶಾರದನ ಹತ್ರ ಹೋಗಿ ನಾನು ಖಂಡಿತ ಹುಡ್ಕೊಂಡು ಹೋಗಿ ಸೈನ್ ಮಾಡಿಸ್ತೀನಿ ಅಂತ ಹೇಳ್ತಾ ಇರ್ತಾನೆ. ನೋಡು ಶಾರದಾ, ಆದಷ್ಟು ಬಂದು ಆ ಮಾವನ ಮನೆನ ನನ್ನ ಹೆಸರಿಗೆ ಮಾಡಿಸ್ಕೋತೀನಿ, ನಿನ್ನನ್ನು ಬಿಡಲ್ಲ ಕಣೆ ಅಂತ ಕೋಪ ಮಾಡ್ಕೊಂಡು. ಇನ್ನೊಂದು ಕಡೆ ಬೆಳಗಾಗುತ್ತೆ.
ಬರುತ್ತೆ. ಆವಾಗ ದೀಪು ಪುಟ್ಟ ಸಿದ್ದು ಜೊತೆ ಆಟ ಆಡ್ತಾ ಇರ್ತಾಳೆ. ಉಪ್ಪು ಮೂಟೆ ಆಟ ಆಡ್ತಾ ಇರ್ತಾಳೆ. ಆವಾಗ ಫ್ರೆಂಡ್ ನೀನು ಸೋತೆ ಆಯಿತಾ, 2 ಸಲ ಸೋತೆ, ನಾನೇ ಗೆದ್ದಿದ್ದು ಅಂತ ಖುಷಿಯಾಗಿ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅಲ್ಲಿಗೆ ವಿಮಲ ಬರ್ತಾಳೆ. ದೀಪು ಪುಟ್ಟ ನೀನು ಇಲ್ಲಿದ್ದೀಯಾ ಅಂದಾಗ, ನನ್ನ ಫ್ರೆಂಡ್ ಜೊತೆ ಆಟ ಆಡ್ತಾ ಇದ್ದೆ ಅಜ್ಜಿ ಅಂದಾಗ, ಸರಿ ಆಯ್ತಪ್ಪ ನೀನು ಹೊರಗಡೆ ಸ್ವಲ್ಪ ಹೊತ್ತು ಆಟ ಆಡು, ನಾನು ನಿನ್ನ ಫ್ರೆಂಡ್ ಜೊತೆ ಮಾತಾಡಬೇಕು ಅಂದಾಗ, ಸರಿ ಅಜ್ಜಿ ಆಯಿತು ಮಾತಾಡಿ ಅಂತ ಅಂದ್ಬಿಟ್ಟು ದೀಪು ಪುಟ್ಟ ಹೋಗ್ತಾಳೆ. ಈ ಕಡೆ ವಿಮಲ ಹೇಳ್ತಾ ಇರ್ತಾಳೆ, ಏನು ಎಂಗೇಜ್ಮೆಂಟ್ ಪ್ರಿಪ್ರೇಷನ್ ನಡೀತಿದೆ, ಎಲ್ಲರೂ ಸಹ ಬಟ್ಟೆ ತೊಗೊಬರೋಕ್ಕೆ ಶಾಪಿಂಗ್ ಮಾಡೋಕ್ಕೆ ಹೋಗ್ತಿದ್ದಾರೆ, ನೀನು ನೋಡಿದರೆ ಇಲ್ಲೇ ಇದೆಯಾ, ನಡಿ ಹೋಗೋಣ ಅಂದಾಗ, ಇಲ್ಲಮ್ಮ ನನಗೆ ಇಂಟ್ರೆಸ್ಟ್ ಇಲ್ಲ, ನನ್ನ ಕರಿಬೇಡ ಅಂದಾಗ, ಯಾಕೋ ಮಗನೇ ಈ ಥರ ಹೇಳ್ತಾ ಇದೆಯಾ, ಇಂಟ್ರೆಸ್ಟ್ ಇಲ್ಲ ಅಂತ. ಅಲ್ಲ ಕಣೋ, ಅಣ್ಣ ನಮಗೆ ಎಷ್ಟು ಹೆಲ್ಪ್ ಮಾಡಿದ್ದಾರೆ ಕಣೋ. ನಿಮ್ಮ ಅಪ್ಪನಿಗೆ ಕೆಲಸ ಇಲ್ಲದಾಗ ಅವರ ಕಂಪನಿಯಲ್ಲಿ ಕೆಲಸ ಕೊಟ್ಟು ನಮಗೆ ಒಂದು ಜೀವನನ ರೂಪಿಸ್ಕೊಟ್ಟಿದ್ದಾರೆ ಕಣೋ. ಅಣ್ಣ ಅದಕ್ಕೆ ತೋರಿಸೋ ಪ್ರೀತಿಲಿ ನಾನು ತುಂಬ ಕಳೆದೋಗಿದ್ದೀನಿ ಕಣೋ, ನನಗೆ ಹೊಟ್ಟೆ ಉರಿತೈತೆ, ಇಂಥವ್ರಿಗೆ ಯಾಕೋ ನೀನು ಈ ಥರ ಮಾಡ್ತಾ ಇದೆಯಾ ಅಂತ ಹೇಳ್ತಾ ಇರ್ತಾಳೆ. ಅವರು ತುಂಬ ಒಳ್ಳೆಯರು ಅಂತ ನನಗೆ ಗೊತ್ತು ಕಣಮ್ಮ, ಆದರೆ ನನಗೆ ಈ ಎಂಗೇಜ್ಮೆಂಟ್ ಈ ಮದುವೆ ಯಾವುದು ನನಗೆ ಬೇಡ ಕಣಮ್ಮ ಅಂತ ಹೇಳ್ತಾ ಇರ್ತಾನೆ. ಆವಾಗ ಈ ಕೃತಜ್ಞತೆ ತೋರಿಸ್ಬೇಕು ಕಣೋ, ಅವ್ರ ಮೇಲೆ ಮಾನವೀಯತೆ ಇದೆ, ನೀನು ಯಾಕಪ್ಪ ಈ ಥರ ಮಾಡ್ತಿದ್ಯಾ ಅಂತ ಬೇಜಾರು ಮಾಡಿಕೊಂಡು ಹೇಳ್ತಾ ಇರ್ತಾಳೆ. ಅವಾಗ ಸಿದ್ಧಾರ್ಥ ಹೇಳ್ತಾನೆ, ನೋಡಮ್ಮ ಕೃತಜ್ಞತೆ ಮಾನವೀಯತೆ ಅಂತ ನಾನು ಮದುವೆ ಆಗೋಕ್ಕಾಗಲ್ಲ ಅಮ್ಮ, ಇದು 2 ಜೀವಗಳ ಪ್ರಶ್ನೆ, 2 ಕುಟುಂಬಗಳ ಪ್ರಶ್ನೆ ಅಮ್ಮ, ನಾವು 4 ದಿನಕ್ಕೋಸ್ಕರ ಮದುವೆ ಆಗೋಕ್ಕೆ ಇದು ಫಂಕ್ಷನಲ್ಲಿ ಆಯಿತಾ, ಲೈಫ್ ಲಾಂಗ್ ನಾವು ಇರಬೇಕು ಅಂತ ಹೇಳ್ತಾ ಇರ್ತಾನೆ. ಅಲ್ಲ ಕಣೋ, ನೀನು ಫಾರಿನ್ಗೆ ಹೋಗ್ಬೇಕನ್ನೋ ಆಸೆ ಇತ್ತು, ಆದರೆ ಅದನ್ನು ನನ್ನ ಕೈಲಿ ಈಡೇರ್ಸೋಕ್ಕಾಗ್ದಲೇ ಬೇಡ ಅಂತಿದ್ದೆ, ಆದರೆ ಅಣ್ಣ ನಾನು ಈಡೇರಿಸ್ತೀನಿ, ಅವ್ನು ಫಾರಿನ್ಗೆ ಹೋಗೋ ಖರ್ಚೆಲ್ಲ ನಾನು ನೋಡ್ಕೋತೀನಿ ಅಂತ ನಿನ್ನನ್ನು ಓದಿಸಿದ್ರು, ಇಂಥವ್ರಿಗೆ ನಾನು ಏನಂತ ಹೇಳೋ, ಅವ್ರ ಮುಂದೆ ನನಗೆ ಏನು ಹೇಳೋಕ್ಕೂ ನನಗೆ ಆಗ್ತಾ ಇಲ್ಲ, ಅಣ್ಣ ಏನು ಅಂದ್ಕೊಳ್ಳಲ್ಲೋ ನಮ್ಮ ಬಗ್ಗೆ ಅಂತ ಹೇಳ್ತಾ ಇರ್ತಾನೆ. ಅವಾಗ ಅದಕ್ಕೆ ನಾನೇನು ಮಾಡೋದಮ್ಮ ಅದಕ್ಕೆ ಅಂತ ತುಂಬ ಬೇಜಾರು ಮಾಡಿಕೊಂಡು ಸಿದ್ದು ಹಾಗೆ ಕೂತ್ಕೊಬಿಡ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡಿ ಫ್ರೆಂಡ್ಸ್.